ಹುಬ್ಬಳ್ಳಿಯಲ್ಲಿ ಒಂದು ಪ್ರಸಿದ್ಧವಾದಂಥ ಕೆರೆ. ಆ ಕೆರೆಯ ಅವ್ಯವಸ್ಥೆ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಅಭಿಯಾನವನ್ನು ಶುರು ಮಾಡಿತ್ತು. 100 ಕೋಟಿ ರೂಪಾಯಿ ಇಲ್ಲಿಯವರೆಗೂ ಅನುದಾನ ಬಿಡುಗಡೆ ಆಗಿದ್ರು ಕೂಡ ಅಭಿವೃದ್ಧಿ ಮಾತ್ರ ಇಲ್ಲ ಅಂತೇಳಿ, ಕೆರೆ ಹೆಸರಲ್ಲಿ ಕೋಟಿ ಕೋಟಿ ಲೂಟಿ ಮಾಡಿದ್ರು ಅಂತೇಳಿ ಆರೋಪಗಳು ಕೇಳಿ ಬಂದಿತ್ತು ಅಂತೇಳಿ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಆ ಒಂದು ವರದಿಗೆ ಈಗ ಎಚ್ಚೆತ್ತುಕೊಳ್ಳುವಂಥ ಕೆಲಸ ಆಗಿದೆ. ಕೂಡಲೇ ಉಣಕಲ್ ಕೆರೆ ಶುದ್ಧೀಕರಣವನ್ನು ಮಾಡಲಾಗುತ್ತೆ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಆಯುಕ್ತ ಡಾಕ್ಟರ್ ಈಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಬಿಗ್ ಇಂಪ್ಯಾಕ್ಟ್. ನಾವಿಲ್ಲಿಗೆ ಸುಮ್ಮನೆ ಬಿಡೋದಿಲ್ಲ, ಹೇಳಿದ್ದಾರೆ ಅಂತಲ್ಲ, ಅದನ್ನು ಫಾಲೋ ಮಾಡ್ತೀವಿ, ಹೇಗೆ ಅವ್ರು ಸ್ವಚ್ಛತೆ ಮಾಡ್ತಾರೆ ಅಂತೇಳಿ. ಜೊತೆಗೆ ಇಲ್ಲಿಯವರೆಗೂ 100 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆಯಲ್ಲ, ಆ 100 ಕೋಟಿ ರೂಪಾಯಿನಲ್ಲಿ ಏನೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋದನ್ನು ಕೂಡ ಅವರು ನಮಗೆ ಬೇಡ, ಸಾರ್ವಜನಿಕರ ಮುಂದೆ ಲೆಕ್ಕ ಇಟ್ಟು ನೋಡಿ. ಆ ನೀರು ನೋಡಿ ಎಷ್ಟು ಗಲೀಜಾಗಿದೆ. ನಮ್ಮ ಪ್ರತಿನಿಧಿ ಆಯುಕ್ತರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ, ನೋಡ್ಕೊಂಡು ಮಾಡೋಣ ಬನ್ನಿ. ಹುಬ್ಬಳ್ಳಿಯ ಸುಪ್ರಸಿದ್ಧ ಉಣ್ಕಲ್ ಕೆರೆಯ ಅವ್ಯವಸ್ಥೆ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಬೆಳಕು ಚೆಲ್ತಾ ಇದೆ. ಕಳೆದ 2010ರಿಂದ 2023ವರೆಗೂ 100 ಕೋಟಿ ಅನುದಾನ ಬಿಡುಗಡೆಯಾದರೂ ಸಹಿತ ಉಣ್ಕಲ್ ಕೆರೆ ಅಭಿವೃದ್ಧಿ ಮಾತ್ರ ಆಗ್ತಾ ಇಲ್ಲ. ಈ ಬಗ್ಗೆ ಮಾತನಾಡಲಿಕ್ಕೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಆಯುಕ್ತರಾಗಿರುವಂತಹ ಡಾಕ್ಟರ್ ಈಶ್ವರ್ ಉಳ್ಳಾಗಡ್ಡಿ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಒಂದು ಕಡೆ ಉಣ್ಕಲ್ ಕೆರೆ ಸುಪ್ರಸಿದ್ಧವಾದಂಥ ಹೆಸರುವಾಸಿಯಾದಂಥ ಉಣ್ಕಲ್ ಕೆರೆ 100 ಕೋಟಿ ಅನುದಾನ ಬಿಡುಗಡೆ ಆದರೂ ಸಹಿತ ಇವರಿಗೂ ಯಾಕೆ ಅಭಿವೃದ್ಧಿ ಕಾಣ್ತಾ ಇಲ್ಲ ಸರ್? ಈಗೆಲ್ಲ ತಾವೆಲ್ಲ ನೋಡಿರ್ಬೋದು, ಉಣ್ಕಲ್ ಕೆರೆ ಏನಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಸ್ಮಾರ್ಟ್ ಸಿಟಿಯಿಂದ ಅಭಿವೃದ್ಧಿ ಕೆಲಸಗಳನ್ನು ತೊಗೊಂಡಿದ್ದಾರೆ. ಎಂಟೈರ್ ಬಂಡಿಂಗ್ ಇರ್ಬೋದು ಅಥವಾ ಪಾತ್ವೇ ಇರ್ಬೋದು, ಎಂಟೈರ್ ಲೈಟಿಂಗ್ ಇರ್ಬೋದು, ಆಮೇಲೆ ಅಲ್ಲಿ ಎರೆಟರ್ಗಳನ್ನು ಹಾಕಲಾಗಿದೆ. ಹೀಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಏನಂತ ಹೇಳಿದ್ರೆ ನಾವು ಸಹಿತ ಕಾರ್ಪೊರೇಷನಿಂದ ಏನು ಇನ್ಲೆಟ್ ಬರ್ತಾಯಿದ್ದು ಎಲ್ಲ ಇನ್ಲೆಟ್ಗಳನ್ನು ಸಹಿತ ಅರೆಸ್ಟ್ ಮಾಡಿದ್ದೀವಿ. ಆ ಜೊತೆಗೆ ಏನಂತ ಹೇಳಿದ್ರೆ ರೀಸೆಂಟಾಗಿ 2.5 crores ನಮ್ಮ 15th ಫೈನಾನ್ಸಲ್ಲೂ ಸಹಿತ ಮತ್ತೆ ಹೆಚ್ಚುವರಿಯಾಗಿ ಅನುದಾನ ಇಟ್ಕೊಂಡಿದ್ದೀವಿ. ಆ ಜೊತೆಗೆ ಈ 49 lakhs ಒಂದು ಅಭಿವೃದ್ಧಿ ಕಾಮಗಾರಿ ನಡೀತಾ ಇದೆ. ಅದರಿಂದ ಏನು ಎಕ್ಸಿಸ್ಟಿಂಗ್ ಲೈನ್ ಇತ್ತು, ಸಿವೇಜ್ ಲೈನ್ ಎಲ್ಲನೂ ಆಲ್ಮೋಸ್ಟ್ ಅರೆಸ್ಟ್ ಆಗಿ ಈಗ STPಗೆ ಡೈವರ್ಟ್ ಆಗೋದು ಅಂತ ಎಲ್ಲ ಒಂದು ಕಾರ್ಯಗಳನ್ನು ಹಮ್ಮಿಕೊಂಡಿದ್ದೀವಿ. ಒಂದು ಸರ್ವತೋಮುಖವಾಗಿರ್ತಕ್ಕಂಥ ಡೆವಲಪ್ಮೆಂಟ್ ಉಣ್ಕಲ್ ಕೆರೆಯಲ್ಲಿ ಆಗಿದೆ ಅಂತ ಹೇಳ್ಬೋದು. ಸರ್, ಈಗ ಒಂದು ಕಡೆ ಡೆವಲಪ್ಮೆಂಟಿಗೆ ಈವರೆಗೂ ಕೋಟಿ ಅನುದಾನ ಬಂದಿದೆ ಸರ್. ಆದರೆ ಉಣ್ಕಲ್ ಕೆರೆ ಒಂದಾನೊಂದು ಕಾಲದಲ್ಲಿ ಸುತ್ತಮುತ್ತಲ ಹಳ್ಳಿಗಳಿಗೆ ಕುಡಿಯೋ ನೀರನ್ನು ಒದಗಿಸ್ತಾ ಇದೆ ಸರ್. ಸಂಪೂರ್ಣ ಮಲಿನ ಆಗ್ತಾ ಇದೆ, ಸುತ್ತಮುತ್ತಲು ಚರಂಡಿ ನೀರು ಹರಿದು ಬರ್ತಾ ಇದೆ. ಇದಕ್ಕೆ ಶಾಶ್ವತ ಪರಿಹಾರ ಯಾವಾಗ ಸರ್? ಈಗ ಅದೇ ಇನ್ನು ಏನಂತ ಹೇಳಿದ್ರೆ ನಾವು ಈಗಾಗಲೇ ಕಾರ್ಪೊರೇಷನಿಂದ ಸಾಕಷ್ಟು ಅನುದಾನ ಬಳಕೆಯಿಂದ ನಾವು ಎಲ್ಲ ಇನ್ಲೆಟ್ ಚಾನಲ್ಗಳೇನಿದ್ವು ಎಲ್ಲನೂ ಬ್ಲಾಕ್ ಮಾಡಿಸಿದ್ದೀವಿ. ಅದೀಗ 45 lakhs ಆಗಲೇ ಹೇಳಿದಂಗೆ 45 lakhs ಕಾಮಗಾರಿ ನಡೀತಾ ಇದೆ. ಅದು ಬೈರಿದೇವರ ಕೊಪ್ಪ ಏನು 2 STPಗಳಿದ್ದಾವೆ, ಆ STPಗೆ ನಾವು ಡೈವರ್ಟ್ ಮಾಡಿದ್ದೀವಿ. ಸೊ ಆಲ್ಮೋಸ್ಟ್ ಉಣ್ಕಲ್ ಕೆರೆಗೆ ಏನಂತ ಹೇಳಿದ್ರೆ ಇನ್ನು 15 ಹಣಕಾಸದೊಂದು 2.5 crores ಅದನ್ನು ನಾವು ನಾಲಾ ಡೈವರ್ಷನ್ಗೆ ಅದನ್ನು ಸಹಿತ ಇಟ್ಕೊಂಡಿದ್ದೀವಿ. ಅದಾಯ್ತು ಅಂತ ಹೇಳಿದ್ರೆ ಮುಂಬರುವ ಒಂದು 2-3 ತಿಂಗಳಲ್ಲಿ ಕಂಪ್ಲೀಟಾಗಿ ಸುಸಜ್ಜಿತವಾಗಿರ್ತಕ್ಕಂಥ ಕೆರೆ ನಿರ್ಮಾಣ ಆಗುತ್ತೆ. ಏನು ತೊಂದರೆ ಇಲ್ಲ. ಕೆರೆ ಒಂದು ಕಡೆ ಮಲಿನ ಆಗ್ತಾ ಇದೆಯಲ್ಲ ಸರ್, ಈ ಚರಂಡಿ ನೀರು ಹರಿದು ಬರುವಂಥ ಅವ್ಯವಸ್ಥೆಯನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಶಾಶ್ವತವಾದಂಥ ಒಂದು ಪರಿಹಾರವನ್ನು ಕಲ್ಪಿಸುವಂಥ ನಿಟ್ಟಿನಲ್ಲಿ ಒಂದು ನಿರ್ದಿಷ್ಟವಾದಂಥ ಒಂದು ದಿನಗಳನ್ನು ಗಡುವು ಕೊಡ್ಬೋದಾ ಸರ್? ಹೌದು, ಅದೇ ಈಗ ನಾವು ಎಂಟೈರ್ ಉಣ್ಕಲ್ ಕೆರೆ ಒಂದು ಸಮಗ್ರ ಅಭಿವೃದ್ಧಿಗೋಸ್ಕರ ಎಂಟೈರ್ ಸರ್ವೆಯನ್ನು ಮಾಡಿದ್ದೀವಿ. ಆ ಸರ್ವೆ ಮಾಡಿ ಆ ಸಮಗ್ರ ಅಭಿವೃದ್ಧಿಗೆ ಏನು ಅಮೌಂಟ್ ಬೇಕೋ ಅದನ್ನು ಇಟ್ಕೊಂಡಿದ್ದೀವಿ ಆಲ್ರೆಡಿ. ಅದಕ್ಕೋಸ್ಕರ ಈ ಮುಂಬರುವ ಒಂದು 2-3 ತಿಂಗಳಲ್ಲಿ 100% ಒಂದು ಒಳ್ಳೆ ಸುಸಜ್ಜಿತವಾಗಿರ್ತಕ್ಕಂಥ ಕೆರೆ ಆಗುತ್ತೆ ಅಂತ ಹೇಳ್ಬೋದು. ಇದಿಷ್ಟು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಆಯುಕ್ತರಾಗಿರುವಂತಹ ಡಾಕ್ಟರ್ ಈಶ್ವರ್ ಉಳ್ಳಾಗಡ್ಡಿ ಅವರ ಮಾತು. ಈ ನಿಟ್ಟಿನಲ್ಲಿ ಉಣ್ಕಲ್ ಕೆರೆಯ ಸರ್ವತೋಮುಖ ಅಭಿವೃದ್ಧಿಗೆ ನಾವು ಶ್ರಮಿಸ್ತಾ ಇದ್ದೀವಿ. ಕೆಲವು ದಿನಗಳಲ್ಲಿ ಈ ಒಂದು ಅವ್ಯವಸ್ಥೆಯನ್ನು ಸರಿಪಡಿಸುವಂಥ ಕೆಲಸಕ್ಕೆ ನಾವು ಮುಂದಾಗ್ತೀವಿ ಅಂತಕ್ಕಂಥ ಭರವಸೆಯನ್ನು ನೀಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.